ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಕೆಲಸ ಮಾಡುವಂಥ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಕೆಲಸನ ಯಾರು ಬೇಕಿದ್ದರೂ ಮಾಡ್ಬೋದು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ವೆಬ್ಸೈಟ್ ಲಿಂಕ್ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಪ್ರತಿಯೊಂದು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು 100% ಜೆನ್ಯೂನ್ ಇರೋ ಅಂಥ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಇವಾಗ ಯಾವುದೆಲ್ಲ ಜಾಬ್ ಓಪನಿಂಗ್ಸ್ ಇದೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಸೇಲ್ಸ್ ಇಂಟರ್ನ್. ಇಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಂದು ಜಾಬ್ ಡೀಟೇಲ್ಸ್ನ ಓಪನ್ ಮಾಡಿ ಅಪ್ಲೈ ಮಾಡಿ. ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸೂಟ್ ಆಗುತ್ತೆ ಅನ್ನೋದಿದ್ರೆ ಅಪ್ಲೈ ಮಾಡಿ. ಇಲ್ಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೂ ಕೂಡ ಈ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ಬೋದು. ನಿಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ, ಇಂಜಿನಿಯರಿಂಗ್ ಆಗಿರೋರು ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿನ ನಾನಿಲ್ಲಿ ತಂದಿದ್ದೀನಿ. ಸುಮಾರಷ್ಟು ವ್ಯೂವರ್ಸ್ ನನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಕನ್ನಡ ಬರೋಂಥ ಜಾಬ್ ಪೋಸ್ಟ್ನ ಅಪ್ಲೋಡ್ ಮಾಡಿ ಅಂತ. ಸೊ ನಾನು ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹೆಲ್ತ್ ಕೇರ್ ಡೊಮೈನಲ್ಲೂ ವರ್ಕ್ ಮಾಡ್ತೀರಾ ಅಂತಂದರೂ ಕೂಡ ಇಲ್ಲಿ ಸಾಕಷ್ಟು ಜಾಬ್ ಪೋಸ್ಟ್ ಇದೆ, ನೋಡಿ ಅಪ್ಲೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ನೋಡೋಣ. ಇಲ್ಲಿ ಕನ್ನಡ ಎಕ್ಸ್ಪರ್ಟ್ಸ್ ಫಾರ್ ಎ ಟ್ರೈನಿಂಗ್ ಆ್ಯಂಡ್ ಲೋಕಲೈಸೇಷನ್. ಇಲ್ಲಿ ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ, AI ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಓಕೆನಾ? ಅದು ಯಾವ ರೀತಿ ಏನು ಪ್ರತಿಯೊಂದು ಡೀಟೇಲ್ಸ್ನ ನಾವೀಗ ನೋಡ್ತಾ ಹೋಗೋಣ. ಈಗ ಅಪ್ಲೈ ನಾವು ಮೇಲೆ ನಾನು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹತ್ರ ಏನಾದರೂ ಫಸ್ಟ್ ಏನಾದರೂ ಈ ವೆಬ್ಸೈಟ್ನ ನೀವು ಯೂಸ್ ಮಾಡಿದರೆ ಡೈರೆಕ್ಟ್ ನೀವು ಲಾಗಿನ್ ಆಗ್ಬೋದು. ಸೊ ನೀವೇನಾದರೂ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಫಸ್ಟ್ ನೇಮ್ ಹಾಕಬೇಕು, ಲಾಸ್ಟ್ ನೇಮ್ ಹಾಕಬೇಕು. ಲಾಸ್ಟ್ ನೇಮಲ್ಲಿ ಸರ್ನೇಮ್ ಹಾಕಿ, ಸರ್ನೇಮ್ ಇಲ್ಲ ಅಂತಂದರೆ ನಿಮ್ಮ ಇನಿಷಿಯಲ್ ಹಾಕಿ, ನೀವು ಯೂಸ್ ಮಾಡೋಂಥ ಇಮೇಲ್ ID ಹಾಕಿ. ಸೊ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ಇಲ್ಲಿ 2 ಬಾಕ್ಸ್ ಇದೆಯಲ್ಲ ಅವೆರಡನ್ನ ಟಿಕ್ ಮಾಡಿಕೊಂಡು ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಈ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ. ಸೊ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಆನ್ ಬೋರ್ಡಿಂಗ್, ಪಾಸ್ ಅಸೆಸ್ಮೆಂಟ್ ಟೆಸ್ಟ್, ಅಪ್ಲೈ ಫಾರ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಬಿಕೇಮ್ ಎಲಿಜಿಬಲ್ ಟು ವರ್ಕ್ ಆನ್ ಪ್ರಾಜೆಕ್ಟ್. ಇಲ್ಲಿ ಪ್ರಾಜೆಕ್ಟ್ಗೆ ಎಲಿಜಿಬಲ್ ಇರೋಕ್ಕೆ ಕೆಲವೊಂದು ಟೆಸ್ಟ್ ಇದೆ, ಅದನ್ನು ನೀವು ತಗೋಬೇಕಾಗತ್ತೆ. ನಾವಿವಾಗ ನೋಡ್ತಾ ಹೋಗೋಣ. ಇಲ್ಲಿ ಕಂಪ್ಲೀಟ್ ಆನ್ ಬೋರ್ಡಿಂಗ್ ಅಂತ ಇದೆಯಲ್ಲ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಗೋ ಟು ಪ್ರೊಫೈಲ್ ಸೆಟಪ್ ಅಂತ ಇದೆಯಲ್ಲ, ಇವಾಗ ನಮ್ಮ ಪ್ರೊಫೈಲ್ನ ಫಸ್ಟ್ ನಾವಿಲ್ಲಿ ಸೆಟಪ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ನ ಎಲ್ಲದೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಸ್ವಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇಸ್ವಿ ತೋರಿಸುತ್ತೆ, ಆವಾಗ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಮತ್ತು ಸಿಟಿಸನ್ಶಿಪ್ ಇದೆ. ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಿ. ಓಕೆನಾ? ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಇದೆ. ಸೊ ನಾವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸೆಲೆಕ್ಟ್ ಯುವರ್ ಸ್ಟೇಟ್ ಇದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಂಟರ್ ಯುವರ್ ಸಿಟಿ, ನೀವು ಯಾವ ಊರಲ್ಲಿದ್ದೀರಾ ಆ ಊರ ನೇಮ್ ಹಾಕಬೇಕು, ನಿಮ್ಮ ಒಂದು ಅಡ್ರೆಸ್ನ ಹಾಕಬೇಕು. ಓಕೆನಾ? ಸೊ ಅಲ್ಲಿ ಬಾಕ್ಸು ಸೇಮ್ ಆ್ಯಸ್ ದ ಕಂಟ್ರಿಯಿಂದ ಪ್ರೆಸೆಂಟ್ ಅಡ್ರೆಸ್ ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಲ್ಯಾಂಗ್ವೇಜಸ್ ಸ್ಕಿಲ್ಸ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಒಂದು ಎಜುಕೇಷನಲ್ ಏನಿದೆ, ಏನು ಮಾಡ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ? ಸೊ ನೀವೇನಾದರೂ 10th PU ಆಗಿದ್ರೆ ಅದರ್ಸ್ ಅಂತ ಕೂಡ ಇಲ್ಲಿ ನೀವು ಹಾಕ್ಬೋದು.
ಪ್ರತಿಯೊಂದು ಕೂಡ ನೀವಿಲ್ಲಿ ನೋಡ್ಕೋಬೋದು. ಕಾಮರ್ಸ್ ಓದಿರೋರು ಇಲ್ಲಿ ಕಾಮರ್ಸ್ ಅಂತ ತಗೋಬೋದು. ಪ್ರತಿಯೊಂದು ಅಂದರೆ BCom ಎಲ್ಲ ಆಗಿರುತ್ತಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು. ಆರ್ಟ್ಸ್ ಆಗಿರೋರು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಫ್ಯಾಷನ್, ಎಜುಕೇಷನ್ ಪ್ರತಿಯೊಂದು ಕೂಡ ಇದೆ ಇಲ್ಲಿ ಈಗ ನಿಮ್ಮ ಒಂದು ಎಜುಕೇಷನ್ ಲೆವೆಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು 6th to 8th ಸ್ಟ್ಯಾಂಡರ್ಡ್ ಓದಿದರೆ ಅದನ್ನು ಹಾಕೋಬೋದು. ನೋ ಫಾರ್ಮಲ್ ಎಜುಕೇಷನ್ ಅಂದರೆ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಅವರು ಕೂಡ ಟಿಕ್ ಮಾಡ್ಕೋಬೋದು. ಪ್ರೈಮರಿ ಎಜುಕೇಷನ್ ಇಲ್ಲಿ ನೋಡಿಕೊಂಡು ನೀವು ಇಲ್ಲಿ ಟಿಕ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ನಿಮಗೆ ಲ್ಯಾಂಗ್ವೇಜಸ್ ಯಾವ್ದು ಗೊತ್ತಿರುತ್ತೆ ಅದನ್ನು ಹಾಕಬೇಕು. ಲ್ಯಾಂಗ್ವೇಜ್ ನೇಮ್ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇಂಗ್ಲೀಷು ಎಷ್ಟು ಗೊತ್ತು, ಬಿಗಿನರ್ ಇದ್ದೀರಾ, ಅಡ್ವಾನ್ಸ್ ಇದ್ದೀರಾ, ಫ್ಲೂಯೆಂಟ್ ಇದ್ದೀರಾ. ಬಿಗಿನರ್ ಅಂದರೆ ಈಗ ಕಲಿತಾ ಇದ್ದೀರಾ, ಅಡ್ವಾನ್ಸ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೇಟಿವ್ ಆಗಿದ್ದರೆ ನೇಟಿವ್. ಸೊ ಇವಾಗೆಲ್ಲ ತುಂಬ ಚೆನ್ನಾಗಿ ಬರೋ ಅಂಥವರು ಕೂಡ ಬಿಗಿನರ್ ಅಥವಾ ಏನು ಬೇಕಿದ್ರೂ ಕೂಡ ಇಲ್ಲಿ ಹಾಕ್ಬೋದು. ಆ್ಯಡ್ ಅನದರ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ನಮಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಕನ್ನಡ ಇಲ್ಲಿ ಎಂಟರ್ ಮಾಡಿ. ಸೊ ಇಲ್ಲಿ ನಾವು ನೇಟಿವ್ ಸ್ಪೀಕರ್ ಆಗಿರ್ತೀವಿ. ಸೊ ನಿಮಗೆ ಹಿಂದಿ ಬರ್ತಾ ಇದೆ ಅಂತಂದರೆ ಹಿಂದಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಲ್ಯಾಂಗ್ವೇಜಸ್ ಸೆಲೆಕ್ಟ್ ಮಾಡ್ಕೋತೀರಾ ಅಷ್ಟು ನಿಮಗೆ ಪ್ರಾಜೆಕ್ಟ್ಗಳು ಬರ್ತಾ ಹೋಗುತ್ತೆ. ಓಕೆನಾ. ಇದಾದ ತಕ್ಷಣವೇ ಇದೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಅವೈಲಬಿಲಿಟಿ ಕೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಫ್ರೆಷರ್ ಆಗಿದ್ದರೆ ಫ್ರೆಷರ್ ಅಂತ ಹಾಕಿ. ಸೊ ಆದಷ್ಟು ಜನ ಫ್ರೆಷರ್ ಹಾಕಿರ್ತಾರೆ, ಅವರಿಗೆ ನಾನು ಇದು ಹಾಕ್ತಾಯಿದ್ದೀನಿ. ಸೆಲೆಕ್ಟ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸು. ಸೊ ಫ್ರೆಷರಿಗೆ 0 ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನಟೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಹಾಕ್ತಾರೆ. ಓಕೆನಾ. ವರ್ಕ್ ಇಂಟ್ರೆಸ್ಟ್ ಆ್ಯಂಡ್ ಅವೈಲಬಿಲಿಟಿ. ಸೊ ನಿಮಗೆ ವರ್ಕ್ ಇಂಟ್ರೆಸ್ಟ್ ಎಷ್ಟಿದೆ ಏನು ಅನ್ನೋದನ್ನು ನೀವಿಲ್ಲಿ ನೋಡಬೇಕು. Once you are eligible for working on project, we will prioritize projects based on your choice here subject to project availability. ಸೊ ಇಲ್ಲೇನು ನೀವು ಸೆಲೆಕ್ಟ್ ಮಾಡ್ಕೋತೀರಾ ಇದ್ರ ಮೇಲೆ ನಿಮಗೆ ಪ್ರಾಜೆಕ್ಟ್ಸ್ನ ಕೊಡ್ತಾರೆ. ಓಕೆನಾ. ಸರ್ವೆ ಆ್ಯಂಡ್ ಡಾಟಾ ತೊಗೊಳ್ಳಿ, ಲ್ಯಾಂಗ್ವೇಜ್ ತೊಗೊಳ್ಳಿ, ಡೇಟಾ ಲೇಬಲಿಂಗ್ ತೊಗೊಳ್ಳಿ, ಇದೆಲ್ಲ ಕಂಟೆಂಟ್ ಮಾಡ್ರೇಷನ್ನ ತೊಗೊಳ್ಳಿ. ಓಕೆನಾ. ಇಲ್ಲಿ ನೀವು ಫುಲ್ ಟೈಮಾಗಿ ವರ್ಕ್ ಮಾಡ್ತೀರಾ, ಪಾರ್ಟ್ ಟೈಮಾಗಿ ವರ್ಕ್ ಮಾಡ್ತೀರಾ, ಸ್ಮಾಲ್ ಟಾಸ್ಕಾಗಿ ವರ್ಕ್ ಮಾಡ್ತೀರಾ. ಸೊ ಫುಲ್ ಟೈಮ್ ಅಂತಂದರೆ 8 hours ನೀವು ಕಂಪ್ಲೀಟ್ ಒಂದು ದಿನದಲ್ಲಿ ಕಂಪ್ಲೀಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಪಾರ್ಟ್ ಟೈಮ್ ಅಂತಂದರೆ 2 to 4 hours ನೀವು ಮಾಡ್ಬೋದು. ಅಂದರೆ ಇಲ್ಲಿ ನೀವು ಫುಲ್ ಟೈಮಾಗಿ ತೊಗೊಂಡು ಕೆಲಸ ಮಾಡ್ಬೋದು. ಪಾರ್ಟ್ ಟೈಮಾಗೆ ಅಂದರೆ ನೀವೀಗ ಸ್ಟೂಡೆಂಟ್ಸ್ ಇದ್ದರೆ, ಹೌಸ್ ವೈಫ್ಸ್ ಇದ್ದರೆ ಮನೆ ಕೆಲಸ ಎಲ್ಲ ಮುಗಿಸಿ, ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ಸ್ಟಡೀಸು ಕಾಲೇಜ್ಗೆ ಹೋಗಿ ಬರೋದೆಲ್ಲ ಮುಗಿಸಿ 2 to 4 hour ನೀವು ಕೆಲಸ ಮಾಡ್ಬೋದು. ಸೊ ನಾನಿಲ್ಲಿ ಫುಲ್ ಟೈಮ್ ಅಂತಲೇ ತೊಗೊಂಡಿರ್ತೀನಿ. ಪ್ರಿಫರ್ಡ್ ವರ್ಕಿಂಗ್ ಅವರ್ಸ್, ನಿಮ್ಮ ಒಂದು ವರ್ಕಿಂಗ್ ಅವರ್ಸ್ನ ನೀವೇ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಂಡಿಯಾ ಅಂತ ಇದೆಯಲ್ಲ, ಇಂಡಿಯಾದ ಆ ಸೆಲೆಕ್ಟ್ನ ತೊಗೊಳ್ಳೋಣ. ಸ್ಟಾರ್ಟಿಂಗ್ ಅವರ್ ಮತ್ತು ಎಂಡಿಂಗ್ ಅವರು. ಸೊ ನೀವು ಯಾವಾಗ ವರ್ಕ್ ಸ್ಟಾರ್ಟ್ ಮಾಡ್ತೀರಾ ಅದನ್ನು, ಫಾರ್ ಎಕ್ಸಾಂಪಲ್ ನೀವೀಗ ಏನಾದರೂ ಮಧ್ಯಾಹ್ನ ಫ್ರೀ ಇದ್ದರೆ 1 ಗಂಟೆಯಿಂದ ನೀವು ಫ್ರೀ ಇದ್ದರೆ ಇಲ್ಲಿ ನೀವು 1 ಗಂಟೆಯಿಂದ ತೊಗೋತೀನಿ ಅಂತ ಅಂದರೆ ಸೊ ನೀವು 5 hours ತನಕ ಅಂದರೆ 5 ಗಂಟೆ ತನಕ ನೀವು ವರ್ಕ್ ಮಾಡಬೇಕಾಗತ್ತೆ. ಓಕೆನಾ. ಅಂದರೆ ಅವರು ಮಿನಿಮಮ್ ಕೇಳಿರೋದು 2 to 4 hours ನೀವು ವರ್ಕ್ ಮಾಡಬೇಕಾಗತ್ತೆ ಅಂತ. ಈ ರೀತಿಯಾಗಿ ನೀವು ಟೈಮ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಓಕೆ. ಇಲ್ಲಿ ರೆಸ್ಯೂಮ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾನು ರೆಸ್ಯೂಮ್ ಅಪ್ಲೋಡ್ ಮಾಡಾಯಿತು. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಆದಮೇಲೆ ರೆಸ್ಯೂಮ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬರುತ್ತೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಯೂಸ್ ಮಾಡೋ ಅಂಥ ವಾಟ್ಸಪ್ ನಂಬರ್ನ ಕೊಡಬೇಕಾಗುತ್ತೆ. ಯು ನೀಡ್ ಟು ವೆರಿಫೈ ಯುವರ್ ವಾಟ್ಸಪ್ ನಂಬರ್ ಬಿಫೋರ್ ಯು ಕ್ಯಾನ್ ಆ್ಯಡ್ ಇಟ್ ಟು ಯುವರ್ ಪ್ರೊಫೈಲ್. ಟ್ಯಾಪ್ ವೆರಿಫೈಯಿಂಗ್ ನಂಬರ್ ಬಿಲೋ ಟು ಸೆಂಡ್ ಎ ವೆರಿಫಿಕೇಷನ್ ಕೋಡ್ ಟು ಯುವರ್ ವಾಟ್ಸಪ್ ಅಕೌಂಟ್. ಸೊ ಇಲ್ಲಿ ನೀವು ವಾಟ್ಸಪ್ ನಂಬರ್ನ ಆ್ಯಡ್ ಮಾಡಬೇಕು, ಅದಕ್ಕೆ OTP ಬರುತ್ತೆ. ಓಕೆನಾ. ನಾನು ನಂಬರ್ನ ಆ್ಯಡ್ ಮಾಡಿ OTP ಎಂಟರ್ ಮಾಡಿ ಸಿಗ್ತೀನಿ. ಅಲ್ಲಿ ನಿಮ್ಮ ನಂಬರ್ನ ಎಲ್ಲ ಎಂಟರ್ ಮಾಡಿ OTP ಬರುತ್ತೆ. ಎಲ್ಲ ಆದ ತಕ್ಷಣವೇ ನಿಮಗೆ ನೆಕ್ಸ್ಟ್ ನೀವು ಇಲ್ಲಿ ಆಲ್ ಟಾಸ್ಕ್ ಅನ್ನೋದ್ರ ಮೇಲೆ ಬಂದಾಗ ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ ಮೇಲೆ ನೀವು ಡೇಟಾ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಅದ್ರ ಮೇಲೆ ನೀವು ಎಲಿಜಿಬಿಲಿಟಿ ಇತ್ತು ಅಂತಂದರೆ ನಿಮಗೆ ಟಾಸ್ಕ್ಗಳನ್ನ ಕೊಡ್ತಾರೆ. ಓಕೆನಾ. ಆಗ ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಇದೊಂದು 100% ಜೆನ್ಯೂನ್ ಆದಂಥ ಜಾಬ್ ಅಪ್ಡೇಟ್ನ ತಂದಿರೋದು. ಯಾವುದೇ ರೀತಿಯಾದಂಥ ನಾನು ಫೇಕ್ ಅಪ್ಡೇಟ್ನ ತಂದಿಲ್ಲ. ಓಕೆನಾ. ಈ ವಿಡಿಯೋ ಇಷ್ಟ
ಆಯಿತು ಅಂತಂದರೆ ಈಗಲೇ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವ ರೀತಿಯಾಗಿ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ನೀವು ಗೂಗಲ್ನಲ್ಲಿ ಇಂಡಿಕಾ AI ಅಂತ ಸರ್ಚ್ ಮಾಡಿ. ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಓಪನ್ ಆದ ತಕ್ಷಣವೇ ನಿಮಗೆ ನೆಕ್ಸ್ಟ್ ವರ್ಕ್ ವಿತ್ ಅಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ನಾನು ತೋರಿಸ್ತೀನಲ್ಲ ವಿಡಿಯೋದಲ್ಲಿ ಆ ಥರ ಇಂಟರ್ಫೇಸ್ ಬರುತ್ತೆ. ಆಗ ನಾನಿಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ನೀವು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.